ಕಾಳಿ ಕಾಳಿ ಏನ್ ಸಾವ್ಕಾರ್ರೆ? ಗುಲಾಬಿ ಎಲ್ಲಿ ನಿಮ್ಮ ಅಮ್ಮವ್ರು ಎಲ್ಗೋದ್ರು? ಮನೆಗಿಲ್ವಾ? ಐದಾರೆ ಸಾವ್ಕಾರ್ರೆ, ಅವ್ರು ಅವಾಗ್ಲೇ ಬಂದ್ರು. ಯಾಕಂದ್ರೆ ತಲೆ ನೋಯ್ತೈತಂತೆ, ಅದಕ್ಕೆ ರೂಮ್ನಾಗ ಮನಿ ಕೆಮ್ತೀನಿ, ನಾನು ಎದ್ದಾಳ್ಸ್ಬೇಡ ಅಂತ ಹೇಳವ್ರೆ ಸಾವ್ಕಾರ್ರೆ. ಯಾಕೆ ಸಾವ್ಕಾರ್ರೆ, ಕರಿಬೇಕೆ? ಹ್ಞೂ ಕರಿಯ ಗುಲಾಬಿ. ಬಡ್ಡಿಗೆ ದುಡ್ಡು ಕೊಟ್ಟಿದ್ನಲ್ಲ, ವಸೂಲಿ ಮಾಡ್ಕೊಂಬರಕ್ ಹೋಗಿದ್ದೆ. ಅದಕ್ಕೇನೆ ಕೊಟ್ಟೆವ್ರೆ, ಅವಳ ಕೈ ಕೊಡೋಣ, ಒಳಗೆ ತಗೊಂಡೋಗಿ ಇಕ್ಕೆಂತಾಳೆ ಅಂತಾನ. ಖರ್ಚಿಗೆ ದುಡ್ಡಿಲ್ಲ ಅಂತಿದ್ಲಲ್ಲ, ಅದಕ್ಕೇನೆ. ಹೌದಾ ಸಾವ್ಕಾರ್ರೆ, ಸರಿ ಇರ್ರಿ, ಕರಿತೀನಿ. ಅಮ್ಮೋರೆ ಸಾವ್ಕಾರರು ಕರಿತಾ ಇದಾರೆ ನಿಮ್ಮನ್ನ ಬರ್ಬೇಕಂತೆ. ಯಾಕೆಂತೆ? ಅವ್ರದ್ದು ಏನಂತೆ? ನನಗೆ ತಲೆ ನೋಯ್ದಿತ್ತೆ ಅಂತ ಮನಿ ಕಂಡಿದ್ದೀನಿ. ಅವ್ರದ್ದೊಳ್ಳೆ ಕತೆ. ಈಗ ಬರಲ್ವಂತೆ, ಮನಿ ಕಂಡವ್ರೆ ಅಮ್ಮವ್ರು ಅಂತ ಹೇಳಕ್ ಹೋಗಿ. ಅಯ್ಯೋ ಅಮ್ಮೋರೆ, ದುಡ್ಡು ತಂದಿದ್ದಾರೆ, ಯಾರಿಗೋ ಸಾಲ ಕೊಟ್ಟಿದ್ರೇನೋ ವಸೂಲಿ ಮಾಡ್ಕೊಂಬಂದವ್ರೆ. ಅದನ್ನ ಕೈಯಾಗ ಹಿಡ್ಕೊಂಡು ನಿಮ್ ಕೈ ಕೊಡ್ಬೇಕು, ಕರಿ ಅಂತ ಹೇಳಿರು ಅಮ್ಮೋರೆ. ಬರಲ್ಲ ಅಂತ ಹೇಳ ಹೋಗಿ. ದುಡ್ಡು ತಂದೇವ್ರ? ಇರು ನಾನೇ ಎದ್ದು ಬರ್ತೀನಿ. ಅಯ್ಯೋ ಅಮ್ಮೋರೆ, ನೀವೇನು ಎದ್ದಾಡ್ಬೇಡ್ರಿ, ತಲೆ ನೋಯ್ತೈತಿ ಅಂತ ಇದ್ರಿ ಇಷ್ಟೊತ್ತು ದುಡ್ಡು ಒಂದೆಡ್ಕೆನೆ ನಾನೇ ಬರ್ತೀನಿ ಅಂತಿರಲ್ಲ. ನೀವು ಮನಿ ಕಂಡಿರ್ರಿ, ನಾನೇನು ಇಸ್ಕೊಂಡೋಗಿ ಅಲ್ಲಿ ಎಲ್ಲಾದ್ರೂ ಇಕ್ತೀನಿ. ಆಮೇಲೆ ನೀವು ಎತ್ತಿಕ್ಕೆಂಬರಿ ಅಂತೇನೆ ಬೀರ್ನಾಕಿ. ಇವಳು ಇಸ್ಕೊಂತಾಳಂತೆ, ಇವಳು ಸುಮ್ಮನೆ ಹೋಗಿ ನೀನ್ ಕೆಲಸ ಮಾಡಾಗೆ ಮುಗಿತೇನೆ. ಎಲ್ಲ ಕೆಲಸ ಮಾಡಿದ್ದು ನಾನೆಲ್ಲ ಇಸ್ಕೊಂತೀನಿ, ನನಗೆ ತಲೆನೋವು ಇಲ್ಲ ಏನೂ ಇಲ್ಲ, ಹಾಲೆ ಕಮ್ಮಿ ಆಗೈತಿ. ಅಲ್ಲ ಅಮ್ಮೋರೆ, ನೀವು ತಲೆ ನೋಯ್ತೈತೆ ಎದ್ದಳಕ್ ಆಗಲ್ಲ ಅಂದ್ರಲ್ಲ, ಅದಕ್ಕೆ ಹೇಳ್ದೆ ಇಸ್ಕೊಂಡು ಅಲ್ಲೆಲ್ಲಾದ್ರೂ ಇಕ್ಕಿರ್ತೀನಿ ಬಾಕ್ಸ್ನಾಗೆ, ಆಮೇಲೆ ನೀವು ಎತ್ತಿಕ್ಕೆಬೋದು ಅಂತಾನೆ. ಸರಿ ಆಯ್ತು, ನೀವೇ ಹೋಗಿ ಇಸ್ಕೊಳ್ಳಿ. ಕಾಳಿ ಕಾಳಿ, ಯಾಕ ಚೆನ್ನಾಗಿಲ್ಲ ಅಂತಿದ್ದಲ್ಲಿ ತಲೆನೋವು ಅಂತಿದ್ಲು ಗುಲಾಬಿ. ಈಗ ನೋಡಿರಿ ಗನವಾದಂಗ ಇದೆಯಾ? ಅಯ್ಯೋ, ನೀವು ದುಡ್ಡು ತಂದ್ರಲ್ಲ, ನಾನು ತಲೆನೋವೆಲ್ಲ ಓತು. ಕೊಡ್ರಿ ಜಲ್ದು, ಎಷ್ಟೈತಿ ದುಡ್ಡಿದ್ರಾಗೆ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ಹಣ ಅದೇ ಎಣಾನು ಬಾಯ್ ಬಿಡುತ್ತೆ ಅಂತಾನೆ. ತಲೆನೋವು ನನ್ನ ಎದ್ದಾಳಿಸ್ಬೇಡ ಮಾತಾಡಿಸ್ಬೇಡ ಅಂತ ಹೇಳ್ದರು. ದುಡ್ಡು ಒಂದೆರಡು ಕಡೆ ಹೆಂಗ್ ನಗ್ನಾಗ್ತಾ ಓಡ್ ಬಂದ್ರು ನೋಡು ದುಡ್ಡು ಇಸ್ಕೊಂಬಕ್ಕೆ. ಅದೇನ್ ಆಸೆನೋ ದುಡ್ಡು 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 ಅಂತಾನೆ. ಅಷ್ಟೊಂದು ಐತಿ ಇನ್ನ ಆಸೆ, ದುಡ್ಡು 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 ಅಂತಾನೆ. ಇದ್ರಾಗೆ 20,000 ಐತಿ. ಅದೇ ಅವನು ಕರಿಯಗೌಡ ಕೊಡ್ಬೇಕಾಗಿತ್ತಲ್ಲ, ಅಲ್ಲೇನೆ 2 ವರ್ಷ ಆಗಿತ್ತು ಇಸ್ಕೊಂಡು ಕೊಟ್ಟಿರ್ಲಿಲ್ಲ. ಅದಕ್ಕೆ ಹೋಗಿ ಇಸ್ಕೊಂಬಂದಿದ್ದೀನಿ. ತಗೊಂಡೋಗಿ ಮನೆ ಖರ್ಚಿಗೆ ದುಡ್ಡಿಲ್ಲ ಅಂತಂದಲ್ಲ, ಇದ್ದಿದ್ದು 15,000ನ ಅವ್ರಿಗೆ ಕೊಟ್ಟವಲ್ಲ ಮಲ್ಲಿ ಅವ್ರ ಅಪ್ಪಗೆ ಆಸ್ಪತ್ರೆಗೆ ತೋರ್ಸಕ್ಕೆ. ಅದಕ್ಕೇನೆ ಈ ದುಡ್ಡ ವಸೂಲಿ ಮಾಡ್ಕೊಂಡ್ ಬಂದಿದ್ದೀನಿ. ನಿನ್ಗೇನಾರು ಬೇಕು ಅಂದ್ರೆ ಖರ್ಚು ಮಾಡು, ಹುಷಾರಾಗಿಕ್ಕ. ಹೌದಾ, ಸರಿ ಕೊಡು. ಹೌದು ಕಾಳಿ, ಬುಸ್ನಾಗುಗೆ ಹೆಣ್ಣು ತೋರಿಸ್ಕೊಂಬತ್ತೀನಿ ಅಂತ ನಾ ಕರ್ಕೊಂಡು ಹೋಗಿದ್ದಲ್ಲ ನೇತ್ರಮ್ಮರ ಮನೆಗೆ. ಏನಂದ್ರು? ನಮ್ಮ ನೇತ್ರಮ್ಮರ ಅತ್ತೇನೋ ಅವ್ರ ಮಾವ ಅವಳ ಗಂಡ ಎಲ್ಲ ಒಪ್ಕೊಂಡ್ರ ಸೂಜಿನ ಕೊಡಕ್ಕೆ ಬುಸ್ನಾಗುಗೆ. ಮತ್ತೆ ಒಪ್ಕೊಂಡೇ ಇರ್ತಾರ? ನಾನು ಹೋದ್ಮೇಲೆ ಕೆಲಸ ಆಯ್ತು ಅಂತ ನೀವತ್ತೀಗ ಒಪ್ಕೋಬೇಕು ಎಲ್ಲಾರು. ನೇತ್ರಮ್ಮ ನಾನು ಎಲ್ಲನ ಹೇಳಿದೀವಿ, ಒಳ್ಳೆಯವರು ಚೆನ್ನಾಗಿ ನೋಡ್ಕೊಂತಾರೆ ನಿಮ್ಮ ಮಗಳನ್ನ ಅಂತ ಹೇಳಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಹೆಣ್ಣು ಕೊಡಕ್ಕೆ. ಅದಕ್ಕೆ ಒಂದ್ ಒಳ್ಳೆ ದಿವಸ ನೋಡಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ಹೌದಾ, ಒಪ್ಕೊಂಡ್ಬಿಟ್ರ? ನೀವ್ ಹೇಳಿದ್ನೆಲ್ಲ ನಂಬಿ? ಒಪ್ಕೊಂಡ್ರು. ಹೇಳೋ ರೀತಿಲಿ ಹೇಳಿರೆ ಎಲ್ಲಾರು ನಂಬ್ತಾರೆ. ನಿಮಗೆ ಹಂಗೆಲ್ಲ ಹೇಳಕ್ ಬರಲ್ಲ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ನಾವು. ಆಮೇಲೆ ನೀವೇನಾದ್ರೂ ಎಡವಟ್ ಮಾಡ್ತೀರಾ ಅಂತಾನ. ಸರಿ, ಉಮ್ಮಂಗಿದ್ರೆ ಉಣ್ ಬರ್ರಿ. ಬ್ಯಾಡ ಕಣೆ, ನಾನು ಹೋಗಿದ್ನಲ್ಲ ಅವ್ರ ಮನೆಗೆ ಕುರಿ ಸಾರು ಮಾಡಿದ್ರು, ಅಲ್ಲೇ ಉಂಡು ಬಂದೆ ನಾನು. ನನ್ಗೇನು ಒಟ್ಟಸ್ತಿಲ್ಲ, ನೀನು ಉಮ್ಮಂಗಿದ್ರೆ ಉಣ್ಣೋಗೋಗಿ. ಯಾಕೋ ತಲೆನೋವು ಅಂತಿದ್ದೆ. ಒಂದಿಟ್ಟು ಮಾತ್ರೆನೋ ಯಾವ್ದಾನ ನುಂಗಿ ಮನಿಕೆ. ಅಯ್ಯೋ, ಈಗ ತಲೆನೋವು ಇಲ್ಲ, ಎಂತದೂ ಇಲ್ಲ. ಈ ದುಡ್ಡು ನೋಡಿನಲ್ಲ, ನನ್ನ ತಲೆನೋವು ಎಲ್ಲ ಓತು. ಹೌದಾ, ಸದ್ಯ ಹೆಂಗೋ ನೀನ್ ತಲೆನೋವು ಓತಲ್ಲ, ಇಲ್ಲ ಅಂದಿದ್ರೆ ನನಗೆ ತಲೆನೋವು ಬರಂಗ್ ಮಾಡ್ಬಿಡ್ತಿದ್ದೆ ಅನ್ಸುತ್ತೆ. ಸರಿ, ಎಲ್ಲಿ ರಾಜ ಬನ್ನ? ಅವನೆಲ್ಲಿ ಬರ್ತಾನೆ? ಮಾವನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋನು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರ್ಸವನೆ. ಅವರು ಚೆನ್ನಾಗಾಗಿ ಮನೆಗೆ ಬರೋ ತಕನ ಅವ್ರ ಜೊತೆಗೆ ಇರ್ತಾನೆ ನೋಡು. ಅವನಿಗೆ ಮನೆ ವಾಲ ಜವಾಬ್ದಾರಿ ಎಂಬುದು ಒಂದು ಈಟನ ಐತಾ? ಅವ್ರನ್ನ ಕರ್ಕೊಂಡು ಹೋಗ್ಯಾನೆ. ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಇವನು ಯಾರು? ಸುಮ್ಮನೆ ಬರ್ಬೇಕು ತಾನೆ, ಆಸ್ಪತ್ರೆಗೆ ಸೇರಿಸಿ ಅಲ್ಲೇ ಇದ್ದಾನೆ ನೋಡು. ಏನೋ ನಾನು ಆಸ್ಪತ್ರೆಗೆ ಸೇರಿಸಿ ಬತ್ತಾನೇನೋ ಅವ್ ಗೊತ್ತಾಗಲ್ಲ ಯಾಡ್ಕೂನು, ಮಲ್ಲಿಗೂನು ನಿಂಗಿಗೂನು. ಅದಕ್ಕೆ ನನ್ನ ಮಗ ಹೋಗ್ಯವನೆ ಅಂತೇಳಿ ನಾನು ಸುಮ್ಮನೆ ಬಂದೇ ಇಲ್ಲ ನೋಡು. 2 ದಿವಸ ಆಯ್ತು ಕರ್ಕೊಂಡೋಗಿ. ನಾನು ಹಂಗೆ ಅಂದ್ಕೊಂಡಿದ್ದೆ ಬಂದಿರ್ಬೇಕೇನೋ, ಹೊಲ್ತಾಗೆಲ್ಲ ನಾವನೇ ನೋಡ್ಕೊಂತಾ ಇದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಇನ್ನ ಬಂದಿಲ್ವೇನೋ ಅವನು? ಅದು ಯಾವಾಗ ಗೊತ್ತಾರೋ ಏನೋ. ಅದೇನೋ ಕಾಯಿಲೆ ಆಗೈತೋ ಏನೋ ಆ ಕಿಟ್ಟಪ್ಪಗೆ. ನೀನು ರಾಜಿಗೆ ಸಾದ್ರ ಬಿಡ್ಬೇಡ. ಎಲ್ಲಂದ್ರೆ ಅಲ್ಲಿಗೆ ಹೇಳ್ದೆ ಕೇಳ್ದೆ ಹೋಗ್ಬೇಡಪ್ಪ, ಎಲ್ಗೋದ್ರು ಜಲ್ದ್ ಬರ್ಬೇಕು ಅಂತ ಹೇಳ್ಬೇಕು ನೀನು. ಏನೋ ಇವನೇನೇನು ಅವ್ರ ಮನೆ ಮಗ ಅಮ್ಮಂಗೆ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲೇ ಇದ್ದಾನೆ ಅವ್ರನ್ನ ನೋಡ್ಕೊಂಡು. ಅವ್ನ ಅಲ್ಲೋ ಕೂಕೊಂಡ್ರೆ ಅವ್ರನ್ನ ನೋಡ್ಕೊಂಡ್ರೆ ಇಲ್ಲಿ ನಮ್ಮನ್ನ ಯಾರು ನೋಡ್ಕೊಂತಾರೆ? ಬಂದಾಗ ಸರಿಯಾಗಿ ವಿಚಾರಿಸಿ ಹೇಳ್ತೀನಿ ಅವನ್ನ. ಇನ್ನೊಂದ್ಸಲ ಹಿಂಗೆಲ್ಲ ನಾವು ಹೋಗ್ಬಾರ್ದು ಯಾರ ಜೊತೆಗೂ. ಮಾವ ಅಂತಂದ್ರೆ ಕರ್ಕೊಂಡು ಹೋಗ್ಬೇಕು, ಸೇರಿಸ್ಬೇಕು, ಬಂದ್ ಬಿಡ್ಬೇಕು. ಅಯ್ಯೋ ಅಲ್ಲ, ಇವ್ರಿಬ್ರಿಗೂ ಏನಾಗೈತೆ ನೋಡ್ಕೊಂಬಕ್ಕೆ. ಇವ್ರಿಗೆ ಚೆನ್ನಾಗಿಲ್ದಾಗ್ಲೂ ಚಿಕ್ಕ ಸಾವುಕಾರರು ನೋಡ್ಕೊಂತಾರೆ. ಪಾಪ ಏನೋ ಮಾವಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲೇ ಇದ್ರೆ ನೋಡು ಅಮ್ಮವ್ರು ಹೆಂಗ್ ಮಾತಾಡ್ತಾರೆ. ಒಂದಿಷ್ಟು ಮಾನವೀಯತೆನೇ ಇಲ್ಲ ಇವ್ರಿಗೆ, ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತಾರೆ ಹಂಗೇನೆ. ಸರಿ ಆಯ್ತು, ದುಡ್ಡು ತಗೊಂಡೋಗಿ ಒಳಕಿಕ್ಕು.
ನಾನು ಹಂಗೆ ಹೊಲ್ ಕಡೆಗೆ ಹೋಗಿ ಬರ್ತೀನಿ. ಅದೇನೇನು ಮಾಡ್ತಾರೆ ಎಂಬುದ ನೋಡ್ಕೊಂಬರ್ತೀನಿ. ತಿಪ್ಪಿ ಐದನೋ ಇಲ್ವೋ ಎಲ್ಗನ ಹೋಗ್ಯವನೋ ಏನೋ ನಾನು ನೋಡ್ಕೊಂಬರ್ತೀನಿ. ತಗೊಂಡೋಗಿ ಹುಷಾರಾಗಿ ಒಳಕಿಕ್ಕೆ ಹೋಗು. ಅಂದ್ರೆ ಅಮ್ಮವ್ರು ಬುಸ್ ಬುಸ್ ನಾಗೋಗೆ ನೇತ್ರ ನಾದಿ ನೋಡ್ಕೊಂಬರಕ್ ಹೋಗಿದ್ರು. ಅಯ್ಯೋ ಇವ್ರು ಅದೇನೇನು ಸುಳ್ಳು ಹೇಳ್ಯವ್ರೋ ಏನೋ. ಆ ಹುಡ್ಗಿ ಅದ್ ಹೆಂಗ್ ಒಪ್ಕೊಂತೋ ಏನೋ ಇವನ್ನ ಮದ್ವೆ ಆಗಕ್ಕೆ. ಥೂ ಇವನಂತ ನಮ್ಮ ಮದ್ವೆ ಆದ್ರೆ ಅಷ್ಟೇನೆ ನರಕ ನರಕ. ಅಯ್ಯೋ ಹೆಂಗೋ ನಾನು ಬಚಾವಾದ್ನಲ್ಲ. ಏನಾದ್ರೂ ಮಾಡ್ಕೊಂಬ್ಲಿ, ನನಗೆ ಯಾಕೆ ಬೇಕು, ಮೊದ್ಲು ಮನೆ ಕೆಲಸ ಮುಗ್ಸೋಣ. ಇಲ್ಲಾಂದ್ರೆ ತಿರ್ಗಾ ಬಯಸ್ಕೋಬೇಕಾಗುತ್ತೆ ಈ ಅಮ್ಮವ್ರ ಹತ್ರ. ಓ ತಿಪ್ಪೆ ಬಾರ್ಲಾ, ನಾನು ಈ ತಿಪ್ಪೆ ಎಲ್ಗೋದಾ ಅಂತ ಹೇಳಿ ಮನೆಯಿಂದ ಹೊರಕ್ಕೆ ಬಂದೆ. ಹೆಂಗೋ ನೀನು ಒಳ್ಳೆ ಟೈಮ್ಗೆ ಬಂದಿದ್ಯಾ. ಬಾರೋ ತಿಪ್ಪೆ ಬಾ. ಹೊಲ್ದಾಗೆಲ್ಲ ಏನೇನು ಮಾಡ್ತಾ ಇದ್ದೀರೋ? ಬಂದೇವ್ರು ತಾನೇ ಎಲ್ಲರೂ ಕೂಲೇರು? ಹ್ಞೂ ಸಾವ್ಕಾರ್ರೆ, ನೀವು ಏನೋ ಬಡ್ಡಿ ವಸೂಲಿ ಮಾಡ್ಕೊಂಬತ್ತೀವಿ ಅಂತ ಹೋಗಿದ್ರಲ್ಲ, ಬಡ್ಡಿ ವಸೂಲಿ ಮಾಡ್ಕೊಂಬಂದ್ರ? ಅದು ಅಲ್ಲದೆ ಏನೋ ಟೌನಾಗ ಬೇರೆ ಏನೋ ಕೆಲಸ ಐತಿ ಹಂಗೆ ಮುಗಿಸ್ಕೊಂಬತ್ತೀನಿ ಅಂತ ಹೇಳಿ ಹೋದ್ರಿ. ಇಷ್ಟು ಬೇಗ ಬಂದಿದ್ದೀರಾ? ಆದ್ವಾ ಎಲ್ಲ ಕೆಲಸನೂ? ಅದು ಕಣಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಬಂದೆ. ಈಗ ಅಲ್ಲೇ ಹೊಲ್ತಾಕ್ ಬರೋಣ ಅಂತ ಬತ್ತಿದ್ದೆ. ಆಟತಿಗೆ ನೀನೇ ಬಂದೆ. ಯಾಕಲ್ಲ ಕೆನ್ನೆ ಹಂಗಿಟ್ಕೊಂಡಿದ್ಯಾ? ಏನಾಯ್ತು ನಿನ್ನ ಕೆನ್ನಿಗೆ? ಏನೂ ಇಲ್ಲ ಬಿಡಿ ಸಾವ್ಕಾರ್ರೆ, ಬರ್ರಿ ಹೋಗೋಣ ಹೊಲ್ತಾಕೆ. ಅದೇನಾಯ್ತು ಅಂತನ ಕೈ ತೆಗೆದು ಹೇಳು. ತೆಗಿಯಲಿ ಕೈಯ, ಅದೇನಾಗೈತೆ ನೋಡ್ತೀನಿ ಕೆನ್ನೆ. ಇದ್ಯಾಕಲ್ಲ ನಿನ್ ಕೆನ್ನೆ ಹಿಂಗ್ ಕೆಂಪಗಾಗೈತಿ? ಯಾಕೋ ಏನ್ ಮಾಡ್ಕೊಂಡು ಕೆನ್ನಿಗೆ? ಹೇಳ ತಿಪ್ಪೆ, ಅದೇನಾಯ್ತು ಅಂತನ? ಸಾವ್ಕಾರ್ರೆ, ಅದು ಹೊಲ್ತಾಗಿಂದ ಬರ್ಬೇಕಾದ್ರೆ ಆ ಲಸ್ಮಕ್ಕ ಸಿಕ್ಕಿದ್ಲು. ಲಸ್ಮಕ್ಕ ಏನ್ ಮಾಡಿಳು ನಿನಗೆ? ಅದೇ ಸಾವ್ಕಾರ್ರೆ, ನಾನು ನೀನು ಆ ಸೀನುಗೆ ಮಕ್ಕಳಾಗಿಲ್ಲ, ನೀನು ಗಂಡಸ ಅಲ್ವಾ ಅಂತೇಳಿ ಆಡ್ಕೊಂತಾರೆ ಊರಿನ ಜನ ಅಂತೇಳಿ ಹೇಳಿದ್ವಲ್ಲ. ಅದಕ್ಕೆ ಆ ಲಸ್ಮಕ್ಕ ನಾನು ಹಿಡ್ಕೊಂಡು ಸರಿಯಾಗಿ ಏರಿಕಿಳು. ಅದಕ್ಕೆ ಈ ಕೆನ್ನೆ ಊದ್ಕೊಂಡಿರೋದು ನೋಡಿ ಸಾವ್ಕಾರ್ರೆ. ಹೌದಾ? ಆ ಲಸ್ಮಕ್ಕ ನಿನ್ ಕೆನ್ನಿಗೆ ಬಾರಿಸಿಲ್ಲ? ಅಯ್ಯೋ ದೇವ್ರೆ, ಏನೋ ಇದು ಒಳ್ಳೆ ಪಕಡ ಊದ್ಕೊಂಡೈತೆ. ಕೆಂಪುಗಾಗೈತೆ, ಹಂಗೇನೆ ತೊಂಡೆ ಹಣ್ಣು ಆದಂಗೆ ಆಗೈತೆ ನಿನ್ ಕೆನ್ನೆ. ಅಲ್ಲ ನೀನು ಅವಳು ಕೂಟಿ ಯಾಕೋ ಮಾತಾಡಕ್ ಹೋಗಿದ್ದೆ, ಸುಮ್ಮನೆ ಬರ್ಬೇಕಾನೆ ನಿನ್ ಪಾಡಿಗೆ ನೀನು. ಯೋ ಸಾವ್ಕಾರ್ರೆ, ನನಗೇನು ಗೊತ್ತಿತ್ತು ಆ ಸೀನ ಎಲ್ಲ ವಿಷಯನೂ ಅವಳ ತಾಗ ಹೇಳಿರ್ತಾನೆ ಅಂತಾನೆ. ನಾನು ಏನು ಗೊತ್ತಿಲ್ವೇನೋ ಅಂತೇಳಿ, ಅದು ಅಲ್ಲದೆ ಯಾರೋ ಮಾತಾಡ್ತಾ ಇದ್ದಾರಲ್ಲ ಹೆಂಗಸ್ರು ಅಂತೇಳಿ ನಿಂತ್ಕೊಂಡೆ. ಅವರು ಅಂಬದು ಗೊತ್ತಾಗಿದ್ರಿ ನಾನು ಅವ್ರ ತಾಗ ಮಾತೇ ಆಡ್ತಿರ್ಲಿಲ್ಲ. ಇನ್ನೇನು ಮಾಡೋದು, ಬಂದುಬಿಟ್ಟಿದ್ರು ಅಲ್ಲಿ ಹತ್ರಕ್ಕೆ. ಅದಕ್ಕೆ ಇನ್ಯಾಕೆ ಮಾತಾಡ್ದಂಗೆ ಹೋದ್ರೆ ಎದ್ರಿಕೊಂಡು ಹೋದ ಅಂತೇಳಿ ಆಡ್ಕೊಂತಾರೆ ಅಂತೇಳಿ ಮಾತಾಡಿದೆ. ಯಾಕ್ರಮ್ಮ ಏನು ನನ್ನ ಯಾಕೆ ಕರೆದ್ರಿ ಅಂತಾನೆ. ಆವಾಗ ಅದಕ್ಕೆ ಏನರ ನನ್ನ ಗಂಡಗೆ ಅವಮಾನ ಮಾಡ್ತೀರಾ ನೀನು ನಿಮ್ಮ ಸಾವ್ಕಾರ ಸೇರ್ಕೊಂಡು ಅಂತೇಳಿ ಆ ಭಾಗ್ಯಮ್ಮನು ಇದ್ಲು ಜೊತೆಗೆ. ಇಬ್ರು ಕೂದಲಿಡ್ಕೊಂಡು ಬೋಗ್ಸಿ ಸರಿಯಾಗಿ ಒದ್ರು ಕೆನ್ನಿಗೆ. ಅಲ್ಲಲ್ಲ ತಿಪ್ಪೆ, ನೀನು ಅವಳ್ತಾಗೆ ಯಾಕೆ ವದೆ ತಿಂದೆ? ಗಂಡ್ಸಾಗಿ ಯಂಗ್ಸ್ತಾಗೆ ವದೆ ತಿಂದು ಬಂದಿದ್ಯಲ್ಲ, ನಾಚಿಕೆ ಆಗಲ್ವೇನಲ್ಲ ನಿನಗೆ? ತಿರ್ಕೊಂಡು ಸರಿಯಾಗಿ ಬಿಡಬೇಕು ತಾನೇ? ಅಯ್ಯೋ ಸಾವ್ಕಾರ್ರೆ, ಸುಮ್ಮನಿರಿ ಸಾವ್ಕಾರ್ರೆ. ಮೊದಲೇ ಅವ್ರು ಹೆಂಗಸ್ರು, ಅವರು ನಮ್ಮನ್ನು ಏನು ಮಾಡಿದ್ರು ನಡೆಯುತ್ತೆ. ಆದರೆ ನಾವೇನಾದ್ರೂ ಅವ್ರ ಮೇಲೆ ಕೈ ಮಾಡಕ್ಕೆ ಹೋಗಿ ಆಮೇಲೆ ಅವ್ರು ಏನಾದ್ರೂ ನಮ್ಮನ್ನು ಕೆಡ್ಸಕ್ಕೆ ಬಂದಿದ್ದ, ಬಲಾತ್ಕಾರ ಮಾಡಕ್ಕೆ ಬಂದಿದ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ನಾನು ತಿರ್ಗಿ ಆಮೇಲೆ ಜೈಲನ್ನ ಕೊಳಿಬೇಕಾಗುತ್ತೆ. ಈಗಲೇ ಒಂದು ಸಲ ಜೈಲಿಗೆ ಹೋಗಿ ಬಂದೆ, ನನಗಂಗೆ ಸತ್ತು ಬದುಕ್ದಂಗೆ ಆಗೈತೆ. ಅದಕ್ಕೆ ನಾನು ಏನೂ ಮಾತಾಡಲಿಲ್ಲ, ಸುಮ್ಮನೆ ಅದೇ ಬಂದೆ. ಅಲ್ಲಲ್ಲ, ನಮ್ಮ ಸಾವುಕಾರರಿಗೆ ಹೇಳ್ತೀನಿ, ಹಿಂಗೆಲ್ಲ ಮಾಡ್ತೀರಲ್ಲ ನೀವು, ನಾಚಿಕೆ ಆಗಲ್ವಾ? ಇರೋದಿದ್ದಂಗೆ ಹೇಳ್ತಾ ಇದ್ದೀನಿ, ನಾವೇನು ಬೇರೆ ಹೇಳಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅಯ್ಯೋ ಸಾವ್ಕಾರ್ರೆ, ನಾನು ಅದನ್ನು ಹೇಳ್ದೆ, ನಮ್ಮ ಸಾವ್ಕಾರ ಜೊತೆಗಿಲ್ಲ ಅಂತೇಳಿ ನನ್ನ ಜೋರು ಮಾಡ್ತೀರಾ ಅಂತಾನ. ಅಯ್ಯೋ ನಿಮ್ಮ ಸಾವ್ಕಾರ ಅಲ್ದಿದ್ರೆ ಅವ್ರ ಅಪ್ಪ ಇನ್ನೂ ಕರ್ಕಂಬ, ನಾನೇನು ಹೆದರಿಕೆಮಲ್ಲ. ಸಾವ್ಕಾರನು ಇದ್ದಿದ್ರೆ ಅವನಿಗೂ ಗ್ರಾಚಾರ ಬಿಡಿಸ್ತಿದ್ದೆ ಇವಾಗ ಅಂತ ಹೇಳಿಡು ಅಲ್ಲ ಲಸ್ಮಕ್ಕ. ಹಂಗಂದ್ಲ? ಹ್ಞೂ ಸಾವ್ಕಾರ್ರೆ, ನೀವು ಏನಾದರೂ ನನ್ನ ಜೊತೆಗೆ ಅವಾಗಲೇ ಇದ್ದಿದ್ರೆ ಅಷ್ಟೇನೆ, ನಿಮ್ಗೂ ಹಿಂಗೆ ಕೆನ್ನೆ ಊದ್ಕೊಂಬಂಗೆ ಕೆಂಪಗಾಗಂಗೆ ಬಾರ್ಸಳು ಅನ್ಸುತ್ತೆ ನಿಮ್ಮ ಕೆನ್ನಿಗೂ. ಹೆಂಗೋ ನೀವು ಬಚಾವಾದ್ರಿ ಬಿಡ್ರಿ. ನನ್ನ ಯಾಕೋ ಬಾರಿಸ್ತಾಳೆ? ನನ್ನ ಕೆನ್ನಿಗೆ ಒಯ್ಯೋವಷ್ಟು ಧೈರ್ಯನ ಅವಳಿಗೆ? ಏನೂ ಇಲ್ಲ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಆ ಲಕ್ಷ್ಮೀನ. ಓಹೋ ನಡಿಯ, ಹೊಲ್ತಕ್ಕೆ ಹೋಗ ನಡಿ ಇವಾಗ. ಅಯ್ಯೋ ಸಾವ್ಕಾರ್ರೆ, ನನಗೆ ಒಯ್ದಿರೋದಕ್ಕೆ ಏನೋ ಪರವಾಗಿಲ್ಲ, ನಿಮ್ಮ ಕೆನ್ನಿಗೆ ಏನಾದರೂ ಬಾರಿಸಿರೆ ನಿಮ್ಗೆ ಎಷ್ಟು ಅವಮಾನ ಆಗುತ್ತೆ. ನೀವು ನೋಡಿರಿ, ಈ ಊರಿಗೆ ದೊಡ್ಡ ಸಾವ್ಕಾರರು ಅಂಥದ್ರಾಗೆ ಅವಳ್ತಾಗ ಅದೇ ತಿಂದು ಕೆನ್ನೆ ಕೆಂಪಗಾದ್ರೆ ಎಷ್ಟು ಜನ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಸುಮ್ಮನೆ ಅವಳ ಸವಾಸಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ. ಐ ನಡಿಯ, ಅವಳಿಗೆಲ್ಲ ಎದ್ರಿಕೆ ಅಂತ ಇವನು ತಿಪ್ಪೆ. ನನ್ನಂತನಾಗಿದ್ರೆ ಏನೂ ಇಲ್ಲ, 4 ಬಾರಿಸ್ತಿದ್ದೆ ಅವಳಿಗೆ. ನಡಿಯ ಸುಮ್ಮನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.